ನಿಮ್ಮೂರಿಗೆ ಬರ್ತಿರೋದು ಇದು ಮೂರನೇ ಸಲ ಇದೇ ತಂಡದ ಇದೇ ವೇದಿಕೆ ಮೇಲೆ ಶ್ರೀಕೃಷ್ಣ ಸಂಧಾನ ಅಂತೇಳಿ ಈಗ 2 ವರ್ಷದ ಹಿಂದೆ ನಾಟಕವನ್ನ ಮಾಡಕ್ ಬಂದಿದ್ವಿ. ಆ ನಾಟಕ ಶುರುವಾಗಿ ಒಂದು 20 ನಿಮಿಷಕ್ಕೆ ಮಳೆ ಬಂತು, ಹೊರಟ್ವಿ. ಮತ್ತೆ ಮೋಳಿಗೆ ಮಾರಯ್ಯ ಅಂತೇಳಿ ಅಲ್ಲಿ ಸರ್ಕಲ್ ಅಲ್ಲಿ ನಾಟಕ ಮಾಡಿದ್ವಿ ಹೋದ ವರ್ಷ. ಈ ವರ್ಷ ಲಕ್ಷ್ಮಣ್ ಸರ್ ನಮ್ಮನ್ನು ಗುರುತಿಸಿ ಕರೆಸಿ ಶೇಷರಣ ಹೃದಯ ಎನ್ನುವಂತಹ ಭಕ್ತಿ ಪ್ರಧಾನ ನಾಟಕ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಲಕ್ಷ್ಮಣ್ ಸರ್ ಅವರಿಗೆ ನಮ್ಮ ಧಾತ್ರಿ ರಂಗಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು. ಅದಕ್ಕೂ ಮುಂಚೆ ನಾನು ಕಲಾವಿದರ ಪರಿಚಯವನ್ನ ಮಾಡಿಕೊಡ್ತೇನೆ. ಪಂಡಿತರ ಪಾತ್ರದಲ್ಲಿ ಸುಮಂಗಳ ದಾವಣಗೆರೆಯವರು, ಲಾವಣ್ಯವತಿ ಮತ್ತು ನೀಲಾಂಬಿಕೆಯ ಪಾತ್ರದಲ್ಲಿ ಶ್ರೀಲತಾ ಬಳ್ಳಾರಿಯವರು, ಕೊಂಡಿ ಮಂಚಣ್ಣನ ಪಾತ್ರದಲ್ಲಿ ವಾಸು ಕನಕ ಕುಣಿಗಲ್ ಅವರು, ವಿಶ್ವಗುರು ಬಸವಣ್ಣನವರ ಪಾತ್ರದಲ್ಲಿ ದರ್ಶನ್ ಧೀರಾ ಕುಣಿಗಲ್ ಅವರು, ಶೀಲವಂತರ ಪಾತ್ರದಲ್ಲಿ ಹನುಮಂತ ಸಿರುಗುಪ್ಪದವರು, ಗುರ್ಲಿಗಿ ಹಾಗೂ ಕಲ್ಯಾಣಮ್ಮನ ಪಾತ್ರದಲ್ಲಿ ಸುಮಿತ್ರಾ ರಾಯಚೂರು ಡಿಸ್ಟಿಕ್ ಮಾನ್ವಿ ಅವರು, ಮಧುವರಸರ ಪಾತ್ರದಲ್ಲಿ ಆದಿಶೇಷ ಹೂವಿನಡಗಿ ಅವರು, ಅಲ್ಲಮ ಪ್ರಭು ಹಾಗೂ ಶಿವಲಿಂಗನ ಪಾತ್ರದಲ್ಲಿ ಕಿರಣ್ ಶಿವಮೊಗ್ಗದ ಸೊರಬದವರು, ಹಾಗೆ ಈ ನಾಟಕಕ್ಕೆ ಬೆಳಕು ಮತ್ತು ಸಂಗೀತ ಹಾಗೆ ನಮ್ಮ ಗಾಡಿಯ ಚಾಲಕರು ನಾಗರಾಜ್ ಬಡಿಗೇರಿ ಸಿರಿಗೇರಿ ಅವರು. ನಾವು ಇವತ್ತು ನೋಡಿದಂಥದ್ದು ಕೇವಲ ನಾಟಕ ಅಲ್ಲ, ಅದನ್ನ ಚಿತ್ರರೂಪದಲ್ಲಿ ಒಂದು ಚಲನಚಿತ್ರದಲ್ಲಿ ನಾವು ಹೇಗೆ ದೃಶ್ಯಗಳನ್ನ ನೋಡ್ತೀವಿ ಆ ರೀತಿಯಾಗಿ ಬಿಂಬಿತವಾಯಿತು ಅಂತ ನನ್ನ ಮನಸ್ಸಿಗೆ ಅನ್ಸ್ತದೆ. ನಾವೆಲ್ಲರೂ ಕೂಡ ಈ ಒಂದು ನಾಟಕವನ್ನ ನೋಡಿ ಆನಂದ ಪಟ್ಟಿದ್ದೀರಿ. ಇಂತಹ ಕಲಾ ಪ್ರೇಕ್ಷಕರಿಗೆ ನಾವೆಲ್ಲ ಪ್ರೋತ್ಸಾಹ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಜೊತೆಗೆ ಇದೊಂದು ಸಮಾಜಕ್ಕೆ ನಾವು ನೀಡ್ತಕ್ಕಂಥ ಒಂದು ಉತ್ತಮವಾದಂತಹ ಸಂದೇಶ. ಭಗವಂತ ಇವತ್ತೇನ್ ಕೊಟ್ಟಿದ್ರು ಗೊತ್ತಿಲ್ಲ, ಬರೀ ಹುಡುಗರೆಲ್ಲ ಲ್ಯಾಪ್ಟಾಪ್ ಮತ್ತೆ ಫೋನ್, ಇದು ಬಿಟ್ಟು ಬೇರೆದೇನು ಇಲ್ಲ. ಇವತ್ತು ಆ ತರ ಇರ್ತೀವಿ. ಏನೋ ಇವತ್ತು ನಮ್ಮ ಲಕ್ಷ್ಮಣಗೌಡರು ಒಂದು ಯಾವ್ದೋ ಒಂದು ಒಳ್ಳೆ ಅವ್ರ ಸ್ಕೂಲಲ್ಲಿ ಒಂದು ಒಳ್ಳೆ ಅವತಾರ ಎಷ್ಟು ಚೆನ್ನಾಗಿ ಏರ್ಪಾಟ್ ಮಾಡಿದ್ದಾರೆ ಅಂತ ಇವತ್ತು ಬಹಳ ಖುಷಿ ಆಗ್ತಾರೆ. ಯಾಕಂದ್ರೆ ಇವತ್ತು ಯಾರೇ ಆಗ್ಲಿ ಪ್ರತಿ ಅವ್ರು ಒಬ್ರು ಹೇಳಿದ್ರೆ ಪ್ರತಿಯೊಂದು ಜನಗಳು ಯಾಕೆ ಹೋಗ್ತಾ ಇದ್ದಾರೆ ಅಂದ್ರೆ ಎಲ್ಲೋ ದಾರಿಗೆ ಹೋಗ್ತಾ ಇದ್ದಾರೆ, ಮತ್ತು ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇಲ್ಲ. ಯಾಕಂದ್ರೆ ಎಲ್ಲೋದ್ರು ಮನೆ ಹತ್ರ ಒಂದು ಫ್ಯಾಮಿಲಿ ಹೋಗ್ಲಾಡು ಅವ್ರು ಲ್ಯಾಪ್ಟಾಪ್ ಇಟ್ಕೊಂತಾರೆ ಅಥವಾ ಒಂದು ಫೋನ್ ಇಟ್ಕೊಂತಾರೆ, ಅವ್ರ ಬಿಟ್ಟು ಅವ್ರು ಇವ್ರಷ್ಟೇ. ಇವತ್ತು ಒಂದು ಸಂಬಂಧಗಳೆಲ್ಲ ಫುಲ್ ಕಡಿಮೆ ಆಗ್ತಾ ಇದಾವೆ. ಅಂದ್ರೆ ಒಂದು ಫೋನ್ ಇದ್ದ ಮತ್ತೆ ಲ್ಯಾಪ್ಟಾಪ್ ಆಗ್ಲಿ ಒಂದು ಈ ತರ ಇದು ಒಂದು ಒಳ್ಳೆ ಎಂತ ಮನರಂಜನೆ ಮತ್ತೆ ಎಷ್ಟು ಭಕ್ತಿಪೂರ್ವಕ ಮತ್ತೆ ಒಬ್ರು ತಡಬಡಿಸ್ತಲೇ ಯಾರು ಒಂದು ಪಿನ್ ಪಾಯಿಂಟ್ ಕೂಡ ತಡಬಡಿಸ್ತಲೇ ಬಹಳ ಚೆನ್ನಾಗಿ ಕಾಡಿದ್ರ. ನಿಜಕ್ಕೂ ಭಗವಂತ ನಿಮ್ಗೆ ಒಳ್ಳೆ ಆಯಸ್ಸು ಐಶ್ವರ್ಯ ಸಮೃದ್ಧಿ ಎಲ್ಲ ಕೊಡ್ಲಿ.